ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಸಣ್ಣ ನೀರಾವರಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿಯಲ್ಲಿ ತಾಂತ್ರಿಕ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ನಾಗೇಶ್ ಭಜಂತ್ರಿಯವರು ಇದೇ ಮೇ 31, 2025 ಸೇವಾ ನಿವೃತ್ತಿ ಹೊಂದಿದ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಕಚೇರಿಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದ ದೇವರಾಜ್ ಸಿಗ್ಗಾಮಿಯವರು ನಾಗೇಶ್ ಭಜಂತ್ರಿ ದಂಪತಿಗಳನ್ನು ಸನ್ಮಾನಿಸಿದರು. ಕಚೇರಿಯ ಸಿಬ್ಬಂದಿಯವರು ಹಾಗೂ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದ ಅಮೃತ್ ಸೋಳಂಕಿ ಹಾಗೂ ಸಿಬ್ಬಂದಿ ವರ್ಗದವರು, ಗುತ್ತಿಗೆದಾರರು ಹಾಗೂ ಅಭಿಮಾನಿ ಬಳಗದವರು ನಾಗೇಶ್ ಭಜಂತ್ರಿ ದಂಪತಿಗಳನ್ನು ಸನ್ಮಾನಿಸಿದರು. ಸನ್ಮಾನವನ್ನು ಸ್ವೀಕರಿಸಿದ ನಾಗೇಶ್ ಭಜಂತ್ರಿಯವರು ತಮ್ಮ ಸೇವಾ ಅವಧಿಯಲ್ಲಿ ತಮಗೆ ಆದ ಅನುಭವಗಳ ಬಗ್ಗೆ ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಕಾರ್ಯನಿರ್ವಾಹಕ ಇಂಜಿನಿಯರ್ ದೇವರಾಜ್ ಸಿಗ್ಗಾಮಿಯವರು, ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರು ಹಾಗೂ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಮತ್ತು ನಾಗೇಶ್ ಭಜಂತ್ರಿಯವರ ಶಿಸ್ತು, ಕರ್ತವ್ಯ ದಕ್ಷತೆಗಳನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳೋಣವೆಂದು ಹೇಳಿದರು. ಕಾರ್ಯಕ್ರಮದ ಸಮಾರಂಭದಲ್ಲಿ ಸ್ವಾಗತ ಹಾಗೂ ಕೊನೆಯಲ್ಲಿ ವಂದನಾರ್ಪಣೆ ದಸ್ತಗೀರ್ ಪಾಷಾ ಮಾಡಿದರು. ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಸಿಬ್ಬಂದಿಗಳು, ಗುತ್ತಿಗೆದಾರರು, ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಉಪವಿಭಾಗದ ಸಹಾಯಕ ಕಾರ್ಯಪಾಲಕರಾದ ಮಾತಾಡ್ತೀನಿ. ಸಾಹೇಬ್ರ ಬಗ್ಗೆ ಭಾಳ ಸೌಮ್ಯ ಅಂದ್ರೆ ನಾವು ಸಹಾಯಕ ಬಾಲಕರಾಗಿ ಬಂದರು. ಅವ್ರಿಗಾದ ಬಂದಾಗ ಒಂದು ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸಿದ್ರು. ಯಾಕಂದ್ರೆ ಚಾರ್ಜ್ ಕೊಡೋದು ಕಾಮನ್, ಸ್ವಲ್ಪ ತೊಂದರೆಗಳನ್ನು ಅನುಭವಿಸಿ ಏನೋ ಒಂದು ಇದು ಮಾಡಿದ್ವಿ. ಆಮೇಲೆ ಒಂದು ಜಾಯ್ನ್ ಆಗಿ ಒಂದು ಒಳ್ಳೆ ದೃಷ್ಟಿಗೆ ನಮಗೆಲ್ಲ ಸಹಾಯಕ ಅಭಿಯಂತರಿಗೆ ತೊಗೊಂಡೋಗಿ ತಮ್ಮದಾದ ಒಂದು ನಾಲೆಜನ್ನು ನಮಗೆ ಯಾವ ಟೈಪ್ ಇರಬೇಕು, ಯಾವ ಟೈಪ್ ವರ್ಕ್ ಮಾಡಬೇಕು, ಯಾವ ಟೈಪ್ ಪ್ರೊಸೀಜರ್ ಇರುತ್ತೆ. ಆ್ಯಕ್ಚುಲಿ ಈ ಹಿಂದೆ ಎಲ್ಲರೂ ಹೇಳಿಸಿದ್ರು, ಬಟ್ ಇವರು ಸುದೀರ್ಘವಾಗಿ ಎಲ್ಲ ಸರಿಯಾಗಿ ನಮಗೆ ತಿಳಿಸಿಕೊಟ್ಟು ಎಂಥ ಸಮಸ್ಯೆಗಳು ಬಂದರೂ ಅದರಲ್ಲಿ ಯಾವುದೇ ಹೆದರ್ಲಾರ್ದೆ ಕೆಲಸ ಮಾಡಿದ್ರು. ಏನೂ ಇಲ್ಲ, ನಾವೇ ಎಲ್ಲ ಮ್ಯಾನೇಜ್ ಮಾಡ್ತಿರ್ಬೇಕು ಆಫೀಸಲ್ಲಿ. ಮತ್ತು ಆಮೇಲೆ ಎಲ್ಲ ಆಫೀಸಲ್ಲಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಟಿಕ್ಕಿ ಒಂದು ಮಾಡಿರ್ತಿದ್ದಿಲ್ಲ ಎಲ್ಲರೂ ಇನ್ನೂ ಬಟ್ ಅದು ಒಳ್ಳೆಯ ಸವಾಗದು. ಯಾಕಂದ್ರೆ ಒಂದು ಆಫೀಸಲ್ಲಿ ಡೆಕೋರಮ್ ಮೇಂಟೈನ್ ಆಗಲಿ, ಸುಮ್ಮನೆ ಇದಾಗಬಾರ್ದು. ಒಂದು ಅಂದ್ರೆ ಆಫೀಸ್ ಅನ್ನೋದು ಒಂದು ಇದಿರಬೇಕಿಲ್ಲ ಅಂದ್ರೆ ಆಫೀಸ್ ಅನ್ಸಲ್ಲ. ಆ ಟೈಪ್ ಎಲ್ಲ ನಡ್ಕೊಂಡು ಎಲ್ಲ ಒಳ್ಳೆ ರೀತಿ ಮಾಡಿ ಆಮೇಲೆ ತಾಂತ್ರಿಕವಾಗಿ ಇಲ್ಲಿ ಸೇವೆಯನ್ನು ಒಂದು ಒಳ್ಳೆ ಕೊಡ್ತಿದ್ದಾರೆ. ಅವ್ರಿಗೆ ಮುಂದೆ ಒಳ್ಳೇದು ಮಾಡಿ ಅಂತೇಳಿ ನಮ್ಮ ಎಲ್ಲ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಆಫೀಸರ್ಸ್ಗೆ ಮತ್ತು ಭಜಂತ್ರಿ ಸರ್ ಸೇವೆ ನಮಗೆ 21ನೇ ಸಾಲಿನಾಗ ಪರಿಚಯ ಆದರು. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇವತ್ತು PMKSY 89 ವರ್ಕ್ನಲ್ಲಿ ಎಸ್ಟಿಮೇಷನ್ ಮಾಡಿ ಕಳೆದ 2021ರಿಂದ ಇಲ್ಲಿವರೆಗೆ 50 ವರ್ಕ್ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ಅವನ್ನ ಅನುಮೋದನೆ ಮಾಡಿ ಟೆಂಡರ್ ಕರೆಗೆ ಹಂತಕ್ಕೆ ಇವತ್ತು ಭಜಂತ್ರಿ ಸರ್ ಕಾರಣೀಭೂತರು. ಮತ್ತು ನನಗೆ ಬೆಂಗಳೂರಿಗೆ, ದೆಹಲಿಗೆ ಅಡ್ಡಾಡಕ್ಕೆ ಎಲ್ಲ ಅಸಿಸ್ಟೆಂಟ್ ಇಂಜಿನಿಯರ್ ಆರ್ಥಿಕ ಸಹಾಯವೂ ಸಹ ನಾನು ಮಾಡಿ ಈ ಯೋಜನೆಗೆ ಟೆಂಡರ್ ಕರೆಯೋಕ್ಕೆ ಜಿಲ್ಲೆಯ 50 ವರ್ಕ್ 78 ಕೋಟಿ ವರ್ಕ್ ತರಕ್ಕೆ ಕಾರಣೀಭೂತರು ಅಂದರು. ಅವ್ರಿಗೆ ಸಲುವಾಗಿ ಕಾಮಗಾರಿ ರೈತರ ಪರವಾಗಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅವರಿಗೆ 100 ವರ್ಷ ದೇವರು ಆದೇಶ ದಂಪತಿಗಳಿಗೆ ದೇವರು 100 ವರ್ಷ ಬಾಳಲಿ ಅಂತೇಳಿ ಎಲ್ಲರೂ ನಾವು ಹಾರೈಸೋಣ ಅಂತೇಳಿ ನನ್ನ ಸರ್ವಿಸ್ಗೆ ನಾನು ಒಂದು 2 ವರ್ಷ 2.5 ವರ್ಷ ಸರ್ವಿಸು, ಅವ್ರು 20 ಇಯರ್ಸ್ ಸರ್ವಿಸು. ಆ ಮೆಚುರಿಟಿಲಿ ಅವರಲ್ಲಿ ಕಾಣ್ತಿತ್ತು. ನೆಕ್ಸ್ಟ್ ನಮ್ಮದು 2 ವರ್ಷದ್ದು ಹುಡುಗ ಬುದ್ಧಿನೂ ನನ್ನಲ್ಲಿ ಕಾಣ್ತಿತ್ತು. ನಾವು ಭಾಳ ಅರವೆಂಟಾಗಿ ಬಿಹೇವ್ ಮಾಡ್ತಿದ್ದೆ. ಅಷ್ಟಾದರೂ ಕೂಡ ಅವರು ನಮಗೆ ಕರೆಸಿ ಸಮಾಧಾನವಾಗಿ ಹೇಳಿ ಕಳಿಸಿದಾರೆ ಹೊರತು ಎಂದು ಕೂಡ ಇದನ್ನು ಇದಿರಲಿಲ್ಲ. ಇಬ್ಬರದು ಕೂಡ ಒಂದು ಕಾಮನ್ ಕೋಇನ್ಸಿಡೆನ್ಸ್ ಅಂತಂದ್ರೆ ನಮ್ಗೆ ಯಾರನ್ನ ಕೇಳಿ ಭಾಳ ಅನುಭವ ಮತ್ತು ಅನುಭವದ ಅನುಭವವನ್ನು ಎರಡೂ ಕೊಟ್ಟು ಸರಿಂದ ಕಲ್ತಿದ್ದು ಮೇನ್ ಅಂತಂದ್ರೆ ತಾಳ್ಮೆ. ಭಾಳ ಶಾಂತಿ ರೀತಿಯಿಂದ ಇದನ್ನು ಹ್ಯಾಂಡಲ್ ಮಾಡ್ತಿದ್ರು ಅವರು. ಆ ತಾಳ್ಮೆ ನನ್ನ ಬದುಕಿನಲ್ಲಿ ಮುಂದೆ ಕೂಡ ನಾನು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಹೇಳಿ ನಾನು ಶ್ರೀಯುತರ ಬಗ್ಗೆ ಮಾತನ್ನು ಮುಗಿಸ್ಬೋದು. ಈಗ ಮತ್ತೆ ಭಜಂತ್ರಿ ಸಾಹೇಬರಿಗೆ ಹಾಗೂ ಅವರ ಧರ್ಮಪತ್ನಿಯವರಿಗೆ ಈ ಸಮಾರಂಭದ ಅಧ್ಯಕ್ಷರಾದ ಶ್ರೀಯುತ ಕಾರ್ಯಪಾಲಕ ಅಭಿಯಂತರಾದ ದೇವರಾಜ್ ಸಿಗ್ಗಾಮಿ ಸಾಹೇಬರಿಂದ ಅವರಿಗೆ ಕಿರು ಸನ್ಮಾನ.
ಮೆಣಸಿನಕಾಯಿ ಇದು ಬರ್ತವೆ ಹೆಡ್ಡಿಂಗ್ ಅಂದರೆ ಮೇಲೆ ಕಾಟ್ನಾಗ ಇರ್ತದೆ ಮೇಲೆ ಆರ್ಚ್ ಆ ಪೋರ್ಷನಲ್ಲಿ ಮಾಡಿ ಮಿನಿಮಮ್ 100 to 150 ಮೀಟರ್ ತಗೊಂಡು ಹೋಗಿ ಆನಂತರ ಬೆಂಚಿಂಗ್ ಸ್ಟಾರ್ಟ್ ಮಾಡಿರ್ತದೆ. ಯಾಕಂದ್ರೆ ಆ ಥರ ಯಾಕಂದ್ರೆ ಹೆವಿ ಟು ಫಾರ್ಮ್ ಆಗೋದು ನಮಗೆ ರಿಸ್ಕ್ ಇರ್ತದೆ. ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೊಂಡು ನಾವು ಮುಂದೆ ನೆಕ್ಸ್ಟ್ ನಾವು ಬೆಂಚಿಂಗ್ ಬರಬೇಕು. ಆಮೇಲೆ ಆ ಹೆಡ್ಡಿಂಗ್ ಮಾಡ್ಬೇಕಾದ್ರೆ ಹೆಂಗಿರ್ತದೆ ಅಲ್ಲಿ ಟೆಕ್ನಿಕಲ್ ವರ್ಡ್ಗಳು ಬರ್ತವೆ, ವಾಲ್ ಪ್ಲೇಟ್, ಆಮೇಲೆ ರಿಬ್, ಆಮೇಲೆ ಟೈರೋಡ್ಸ್ ಬರ್ತವೆ, ಆಮೇಲೆ ಅದು ಸ್ಲಿಪ್ಪರ್ಸ್ ಬರ್ತವೆ. ಆಮೇಲೆ ಯಾವ ಥರ ಅಲ್ಲಿ ನಾವು ವರ್ಕ್ ಮಾಡಬೇಕು ಅನ್ನೋದು ಭಾಳ ಇದರಿಂದ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕಾಗ್ತದೆ. ಅಂದರೆ ಯಾವ ಟೈಮ್ದಾಗ ಕೆವಿಟಿ ಬಿದ್ದು ಯಾವಾಗ ಮೇಲೆ ಬರುತ್ತೆ ಗೊತ್ತಿರಲ್ಲ. ಹಿಂಗಾಗಿ ಏನು ಮಾಡಬೇಕು ನಾವು ಕರೆಕ್ಟ್ ಹೆಡ್ಡಿಂಗ್ ಮಾಡಿ ಆಮೇಲೆ ಎಲ್ಲ ಇರೆಕ್ಷನ್ ಮಾಡಿ ಕೆವಿಟಿದ್ದಲ್ಲಿ ಇದು ಸ್ಲಿಪ್ಪರ್ಗಳು ಮೇಲೆ ಇಟ್ಕೊಂಡು ಆಮೇಲೆ ಫಿಲ್ಲಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಆಮೇಲೆ ಬೆಂಚಿಂಗ್ ಮಾಡಿದ್ವು. ಇದೆಲ್ಲ ಪೂರ ಒಂದು 300 ಮೀಟ್ರ್ ಇರ್ತವೆ ಟನಲ್. ಅದು ಅಂದರೆ ಎರಡೂ ಕಡೆ ಸ್ಟಾರ್ಟ್ ಮಾಡಿದ್ವು. ಆಮೇಲೆ 1-4% ಕರ್ವ್ ಇತ್ತು. ಆ ಎರಡೂ ಕಡೆ ಸ್ಟಾರ್ಟ್ ಮಾಡಿ ಸೇಮ್ ಒಂದು 2 ಇಯರ್ದಲ್ಲಿ ಅದನ್ನೆಲ್ಲ ಕಪ್ಪಲ್ಗುಡ್ಡಲ್ಲಿ ನಮಗೆ ಆಫರ್ ಬರ್ತದೆ. ಅಂದರೆ ವಿಂಡ್ ಎನರ್ಜಿ ಪವರ್ ಕುಂಡ್ರಿ ತಾಲೂಕಿನಲ್ಲಿ ಧೋನಿ ಗ್ರಾಮ ಮತ್ತು ಕಪ್ಪಲ್ಗುಡ್ಡ ಬರ್ತದೆ. ಅಲ್ಲೊಂದು ಆಫರ್ ಮಾಡಿ ನಾವು ಮಾಡಿ ಇನ್ನೊಂದು ಲಾಸ್ಟ್ ಅಂತ ಉಳಿದಿತ್ತು. ಆಮೇಲೆ ಪುನಃ ಟೆಕ್ನಿಕಲಾಗಿ ಹೇಳ್ಬೇಕಲ್ಲ ನಾವು, ಯಾಕಂದ್ರೆ ಪ್ರಾಬ್ಲಮ್ ಆಗ್ಬೋದು ಅಷ್ಟೇ ನಾವು. ಹೀಗಾಗಿ ಸಾಹೇಬ್ರದ್ದು ಒಂದು ಇದರಿಂದ ನಮಗೂ ಒಂಥರ ಏನು ಒಂದು ಫ್ರೀ ಮೈಂಡ, ಯಾವುದೇ ನಮಗೂ ಒಂದು ಸ್ವಲ್ಪ ಹೆಚ್ಚಿಗೆ ಪ್ರೆಷರ್ ಕೊಡಲಿಲ್ಲ. ಹ್ಯಾಂಗಾರೆ ಇಲ್ಲಿ ಎಂಡ್ ಸ್ಟೇಜಿಗೆ ಬಂದಿಸಿ ಅವ್ರಿಗೆ ಮಾಡಿದ್ರು ಸ್ವಲ್ಪ ಆ ಕಡೆ ಅರ್ಜೆಂಟ್ ಇದ್ದು ಅಂದ್ರೆ ಕಳಿಸ್ಕೊಡಿದ್ರು. ಹೀಗಾಗಿ ನಮಗೇನು ಪ್ರಾಬ್ಲಮ್ ಆಗಿಲ್ಲ. ಖುಷಿತರಾಗಿ ನಾವು ಹೊರಗೆ ಬಂದಿದ್ದು ಅಂತ ಹೇಳಿ ಒಂದು 2 ಮಾತು ನನ್ನ ಮುಗಿಸ್ತೀನಿ. ಅನುಭವ ಸಾರವನ್ನು ನಮಗೆಲ್ಲರಿಗೂ ಕೂಡ ತಿಳಿಸಿದ ಶ್ರೀಯುತರಿಗೆ ಧನ್ಯವಾದಗಳು. ಈಗ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ನಲ್ಮೆಯ ಕಾರ್ಯಪಾಲಕ ಅಭಿಯಂತರರಿಂದ ನುಡಿಗಳು. ಈ ಸಮಾರಂಭದ ಕೇಂದ್ರ ಬಿಂದುವಾದಂಥ ಇವತ್ತು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದುವಂಥ ನಮ್ಮ ವಿಭಾಗದ ತಾಂತ್ರಿಕ ಸಹಾಯಕರಾದ ಶ್ರೀ ನಾಗೇಶ್ ಭಜಂತ್ರಿಯವರೇ ಹಾಗೂ ಅವರ ಧರ್ಮಪತ್ನಿಯವರು ಹಾಗೂ ಅವರ ಇಬ್ಬರು ಚಿರಂಜೀವಿಗಳು ಮತ್ತು ಈ ವಿಭಾಗದ ವ್ಯಾಪ್ತಿಯಲ್ಲಿರುವ ಎಲ್ಲ ಉಪವಿಭಾಗದ ಸಹಾಯಕ ಕಾರ್ಯಪಾಲಕರು ಇಂಜಿನಿಯರ್ಗಳೇ ಹಾಗೂ ನಮ್ಮ ಶಾಖಾಧಿಕಾರಿಗಳೇ ಹಾಗೂ ಇತರೆ ನಮ್ಮ ನೆಚ್ಚಿನ ಸಿಬ್ಬಂದಿಗಳೇ, ವಯೋ ನಿವೃತ್ತಿ ಅನ್ನೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಇದು ತಮ್ಮ ಜೀವನದಲ್ಲಿ ಬಂದೇ ಬರುವಂಥ ಒಂದು ಸನ್ನಿವೇಶ. ಇದೇನು ಏನಂದರೆ ಇದೊಂದು ನಾವು ಸರ್ಕಾರಿ ಸೇವೆ, ಇಂಡಿವಿಜುವಲ್ ಕುಟುಂಬ ಬೇರೆ, ಇದು ಸರ್ಕಾರಿ ಕುಟುಂಬ. ಸರ್ಕಾರಿ ಕುಟುಂಬದಲ್ಲಿ ವಯೋ ನಿವೃತ್ತಿ ಅನ್ನೋದು ಸಹಜ. ಆ ಕುಟುಂಬದಿಂದ ನಮಗೆ ನಿವೃತ್ತಿ ಇರೋದಿಲ್ಲ. ಯಾವಾಗಿದ್ರೂ ನಾವು ಪ್ರತಿ ಹಂತದಲ್ಲೂ ಆಯಾ ಸಂದರ್ಭದಲ್ಲಿ ಕೆಲವೊಂದು ಟೈಮ್ನಾಗ ಮುಂದೆ ಫ್ಯೂಚರ್ ಇರ್ಬೋದು, ಏನಾದರೂ ಒಂದು ವಿಷಯ ಬಂದಾಗ ನಮ್ಮ ಭಜಂತ್ರಿ ಸಾಹೇಬ್ರಿದ್ರು ಈ ಥರ ಆದರು, ಶಿಕ್ಷಣ ಸಾಹೇಬ್ರಿದ್ರು ಈ ಥರ ಆದರು, ಅವನವರು ಇದ್ದರು, ಹಿಂಗಿದ್ರು, ಎಲ್ಲ ನೆನೆಸ್ಕೊಳ್ಳೋವಂಥ ಸಂದರ್ಭಗಳು ಬಂದೇ ಬರ್ತವೆ. ಹಾಗಾಗಿ ಇದಕ್ಕೆ ನಿವೃತ್ತಿ ಇಲ್ಲ, ನಮ್ಮ ಸಂಬಂಧಗಳಿಗೆ ನಿವೃತ್ತಿ ಇಲ್ಲ, ಸರ್ಕಾರಿ ಸೇವೆಗೆ ಅಷ್ಟೇ ನಿವೃತ್ತಿ. ನಮ್ಮ ಈ ಖಾಸಗಿ ಏನು ಜೀವನದಲ್ಲಿ ಅವರೇನು ಜಾಬ್ ಮಾಡಿದ್ರು ಅದರದ್ದು ಒಂದು ಸುದೀರ್ಘವಾದ ಒಂದು ಎಕ್ಸ್ಪೀರಿಯನ್ಸ್ ಅವ್ರು ಹೇಳಿದರು. ಆ ಥರ ಸರ್ಕಾರಿ ಸೇವೆಯಲ್ಲಿ ಅನುಭವಿಸೋದು ತುಂಬ ವಿರಳ. ಏನು ಭೂಕಂಪದ್ದು ಸ್ವಲ್ಪ ಇದನ್ನು ಹೇಳಿದರು ಮತ್ತು ಕೆಲವೊಂದು ಹೇಳಿದ್ರಲ್ಲ, ನಮ್ಮಲ್ಲಿ ಅನುಭವಿಸೋದು ಕಠಿಣ. ನಮ್ಮಲ್ಲಿನೂ ಚಾಲೆಂಜಸ್ ಇಲ್ಲ ಅಂತಲ್ಲ, ಸರ್ಕಾರಿ ಸೇವೆಯಲ್ಲಿ ಚಾಲೆಂಜಸ್ ಬಂದೇ ಬರ್ತವೆ. ಈ ಚಾಲೆಂಜಸ್ನ ನಾವು ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರ್ತದೆ ಚಾಲೆಂಜಸ್ನ ಇದನ್ನು ಫೇಸ್ ಮಾಡೋದು. ಬಟ್ ಏನಂದರೆ ಇಲ್ಲಿ ಸರ್ಕಾರಿ ಸೇವೆಯಲ್ಲಿ ನಾವೇನು ಜಾಯ್ನ್ ಆಗಿರ್ತೀವಿ ಇಂಜಿನಿಯರ್ಸ್, ನಾವು ತಿಳ್ಕೊಬೇಕು, ಪ್ರೈವೇಟ್ನವ್ರಲ್ಲಿ ಏನು ಹೋಗಿರ್ತಾರೆ ಇಂಜಿನಿಯರ್ಸು, ಅದರಲ್ಲಿ ಸ್ಕ್ರೀನಿಂಗ್ ಆಗಿ ಇಲ್ಲಿ ಬಂದಿರ್ತೀವಿ. ಎಲ್ಲ ಒಳ್ಳೆ ಸಿಬ್ಬಂದಿಗಳು ಅಂದರೆ ಮೆರಿಟಲ್ಲಿ ಇರೋರೇ ಸರ್ಕಾರಿ ಸೇವೆಯಲ್ಲಿ ಬಂದಿರ್ತಾರೆ. ಅವ್ರಿಗೆ ಏನು ಖಾಸಗಿಯಲ್ಲಿ ಹೋಗಿರ್ತಾರೆ ಅವರು ಎಲ್ಲರೂ ಇದು ಅಂತಲ್ಲ. ನಮ್ಮಲ್ಲಿ ಏನಿದೆ ಅವಕಾಶಗಳು ಬೇರೆ ರೀತಿಯಿಂದ ಬರ್ತವೆ, ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಈಗ ಒಂದು ಡಾರ್ವಿನ್ದೊಂದು ಥಿಯರಿ ಬರ್ತದೆ, ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ. ಏನು ನಮ್ಮ ಇದರಲ್ಲಿ ನಮ್ಮ ಹರ್ಡಲ್ಸನ್ನು ದಾಟಿ ನಾವೇನು ಮುಂದುವರಿತೀವಿ ಅದೇ ನಮ್ಮ ಇದನ್ನು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಹಾಗೆ ನಮ್ಮ ಭಜಂತ್ರಿ ಸಾಹೇಬರು ನಮ್ಮ ಖಾಸಗಿ ವೃತ್ತಿಯಲ್ಲಾಗಿರ್ಬೋದು ಅಥವಾ ಸರ್ಕಾರಿ ಸೇವೆಯಲ್ಲಾಗಿರ್ಬೋದು ತುಂಬ ಅವರು ಮೃದು ಸ್ವಭಾವದರು. ಎಲ್ಲ ತಮಗೆ ಅದನ್ನು ಬಿಚ್ಚಿ ಹೇಳುವಂಥ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಷಯ. ಈಗ ನಮ್ಮಲ್ಲಿ ನಾನು ಅವ್ರನ್ನ ಒಡನಾಟ ಒಂದು 3 ವರ್ಷದ್ದು ಇರ್ಬೋದು. ಈಗ ನನ್ನ ಈ ಡಿವಿಷನಲ್ಲಿ ಇದ್ದರು, ಅವಾಗಿಂದಲೂ ಪರಿಚಯ.
ನಂತರ ಈ ಡಿವಿಷನಲ್ಲಿ ನಾನು 2023ರಲ್ಲಿ ಚಾರ್ಜ್ ತೊಗೊಂಡ ನಂತರ ಸಬ್ ಡಿವಿಷನ್ನಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದರು. ನಂತರ ನಾವು ಕೆಲವೊಂದು ಕೂಡಿ ಹಲವಾರು ಕಾಮಗಾರಿ, ಚೆಕ್ ಡ್ಯಾಮ್ ಇರ್ಬೋದು, ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರ್ಬೋದು, ಕೆರೆಗಳು ನಿರ್ವಹಣೆ ಇರ್ಬೋದು ಎಲ್ಲ ಮಾಡಿದ್ದೀವಿ. ಒಂದು ಸೀಸನ್ ಪ್ರವಾಹವನ್ನು ಎದುರಿಸಿದ್ದೀವಿ. ಹುಲಿಕೆರೆ ಅಂತ ಒಂದು ಇದನ್ನು ಇದೊಂದು ಧಾರವಾಡ ಜಿಲ್ಲೆಯಲ್ಲಿ ಪ್ರವಾಹ ಬಂತು ಅಂದ ತಕ್ಷಣ ನಾವು ಫಸ್ಟ್ ನೆನಪಾಗೋದು ಹುಲಿಕೆರೆ ನೆನಪಾಗೋ ಸಂದರ್ಭ ಇತ್ತು. ಅಂಥದನ್ನೆಲ್ಲ ನಾವು ಚಾಲೆಂಜಸ್, ಅದೊಂಥರ ಬೇರೆ ಚಾಲೆಂಜಸ್. ಪ್ರೈವೇಟಲ್ಲಿ ಅವರು ಇದಕ್ಕಿಂತ ದೊಡ್ಡ ಚಾಲೆಂಜಸ್ ಎದುರಿಸಿರ್ಬೋದು, ಬಟ್ ಇದು ಒಂಥರ ಚಾಲೆಂಜಸ್ ಬೇರೆ. ಹೀಗಾಗಿ ಎಲ್ಲ ಸಮರ್ಥವಾಗಿ ನಾವು ಎದುರಿಸಿದ್ವಿ. ಅದಕ್ಕೆಲ್ಲ ನಮ್ದಷ್ಟೇ ಅಂತಲ್ಲ, ನಮ್ಮ ಇಂಜಿನಿಯರ್ಸ್ದು ಕಾಂಟ್ರಿಬ್ಯೂಷನ್ ತುಂಬ ಕೊಡುಗೆ ಅಪಾರ ಇದೆ. ಹಾಗಾಗಿ ನಾವು ಪ್ರತಿಯೊಂದು ಇಂಥ ವಯೋನಿವೃತ್ತಿ ಎಲ್ಲರಿಗೂ ಸಹಜ. ಇವೆಲ್ಲ ಏನಿರ್ತಾವಲ್ಲ ಎಕ್ಸ್ಪೀರಿಯನ್ಸ್, ನಾವೇನು ನಮ್ಮ ವೃತ್ತಿ ಜೀವನದಲ್ಲಿ ನಾವೆಲ್ಲ ಕೂಡಿ ಏನು ನಾವು ಇರುತ್ತನಾದ್ರೂ ಬರ್ರಿ ಬರ್ಕೊತವ್ರಿ. ಎಲ್ಲರಿಗೂ ಇದು ಇದೆ. ನಮ್ಮ ಸಿಬ್ಬಂದಿ ಅಂದರೆ ಇದೊಂದು ಆಫೀಸ್ ಅಂದರೆ ಒಂದೊಂದು ಕುಟುಂಬ. ಹೀಗಾಗಿ ಮತ್ತು ಅವ್ರದ್ದು ಸೌಮ್ಯ ಸ್ವಭಾವ ಅಂತ ಹೇಳ್ತಾ ಇರ್ತಾರೆ. ನಾವು ನಮಗೆ ಕೆಲವೊಂದು ಪ್ರೆಷರ್ ಇರ್ತದೆ, ನಮಗೆ ಹೊರಗಡೆಯಿಂದ ಎಲ್ಲ ಸುಮಾರು ಪ್ರೆಷರ್ ಬಂದಿದೆ. ಬಟ್ ಅವನ್ನ ನಾವು ಕೆಲವೊಂದು ರೀತಿಯಾಗಿ ಸಿಬ್ಬಂದಿಗಳ ಮೇಲೆ ವ್ಯಕ್ತಪಡಿಸ್ತಿದ್ವಿ. ಬಟ್ ಯಾರಿಗೂ ಆ ಟೈಮಲ್ಲಿ ಬೈತಿರ್ತೀವಿ, ಇದು ಮಾಡ್ತಿರ್ತೀವಿ, ಬಟ್ ಹಾರ್ಮ್ ಮಾಡುವ ಸ್ಟೇಜಲ್ಲಿ ಹೋಗಿರಂಗಿಲ್ಲ. ಅದು ಒಂದು ಕೆಲಸ ಆಗಲಿ ಅಥವಾ ಇದು ಆಗಲಿ ಅನ್ನೋದಕ್ಕೋಸ್ಕರ ನಾವು ಮಾಡಲೇಬೇಕಾಗ್ತದೆ. ನಾವು ಮಾಡಲಿಲ್ಲ ಅಂತಂದರೆ ಅದು ಕೆಲಸ ಆಗೋದಿಲ್ಲ. ಹಾಗಾಗಿ ನಾವು ಮಾಡಲೇಬೇಕಾಗಿರ್ತೈತೆ. ಈಗ ಅವರು ಕೆಲವೊಂದನ್ನು ಏನಾಗಿರ್ತೈತಿ, ನಾವು ಕೆಲಸ ನೀವು ಸಿಬ್ಬಂದಿ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ, ತೊಗೊಳ್ಬೇಕು ಅಂದರೆ ಇನ್ಯಾವುದೋ ರೀತಿಯಿಂದ ನಾವು ಇದು ಮಾಡಬೇಕಾಗಿರ್ತೈತಿ. ಸೊ ಅದನ್ನು ನಾನು ಅಂಥ ಕೆಲಸ ಸಂದರ್ಭವನ್ನು ಮಾಡಿದ್ದೀನಿ, ಮಾಡಲೇಬೇಕಾಗ್ತದೆ. ಬಟ್ ಇವ್ರದ್ದು ಮೃದು ಸ್ವಭಾವ ಹೆಂಗಾಗಿದೆ, ಮತ್ತೆ ವಾಪಸ್ ಸರ್ ಹಿಂಗೆ ಯಾಕೆ ಸರ್ ನಮ್ಗೆ ಹಿಂಗೆ ಅಂದ ತಕ್ಷಣ ಮತ್ತೆ ಅದನ್ನು ಕರೆಗೆ ಆಯ್ತಪ್ಪ ಮಾಡೋಗ್ರಿ ಅಂತ ಅನ್ನೋ ಸಂದರ್ಭಗಳು ಸಾಕಷ್ಟು ಬಂದಿದೆ. ಅವ್ರಿಗೂ ಅದು ಎಕ್ಸ್ಪೀರಿಯನ್ಸ್ ಆಗಿದೆ, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಮಲ್ಲಿ. ಬಟ್ ಏನೇ ಇದ್ದರೂ ಯಾವುದೂ ಪರ್ಸ್ನಲ್ ಆಗಿ ಇರೋದಿಲ್ಲ. ಎಲ್ಲನೂ ಒಂದು ಕೆಲಸಗಳನ್ನ ತಗೊಳ್ಳೋದಾಗಲಿ, ಕೆಲಸ ಆಗಲಿ ಅನ್ನೋ ದೃಷ್ಟಿಯಿಂದ ಇರ್ತದೆ. ಹಾಗಾಗಿ ಅವರು ಸಬ್ ಡಿವಿಷನ್ನಲ್ಲಿ ಒಬ್ಬ ಕಚೇರಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದವರು ಇದ್ದಾರೆ ಅವರು. ಹಾಗಾಗಿ ಇದನ್ನು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಅವ್ರಿಗೂ ಇದೆ ಅಂತ ನಾನು ಭಾವಿಸ್ತೀನಿ. ಹೀಗಾಗಿ ಇನ್ನು ಮುಂದಿನ ಮಕ್ಕಳ ಮದುವೆ ಕರೀರಿ, ಬರ್ತೀವಿ. ಎಲ್ರಿಗೂ ಒಳ್ಳೆಯ ಸೊಸೆ ಸಿಗಲಿ, ಮೇಡಮ್ ಹೇಳಿದಂಗೆ ಒಳ್ಳೆಯ ಸೊಸೆ ಸಿಗಲಿ, ಕರೀಲಿ. ಎಲ್ಲರೂ ಕುಟುಂಬ ಸಮೇತ ಹೋಗ್ರಿ, ಹೋಗಿ ಆಶೀರ್ವಾದ ಮಾಡಿ ಬರೋಣ. ನೋಡ್ರಿ